ನಮಸ್ತೆ, ನಾನು ಜಯಶೀಲ. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಚಪಾತಿ ಜೊತೆಗೆ ಒಂದು ಪಲ್ಯನ ಹೇಳ್ಕೊಡ್ತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ. ಅದನ್ನು ಫಸ್ಟು ತೊಳೆದು ಒಂದು ಕಾಟನ್ ಬಟ್ಟೆಲಿ ನೀಟಾಗಿ ಒರೆಸಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು. ಅದಕ್ಕೆ ಒಂದು ಬಾಣಲಿಗೆ 2 ಸ್ಪೂನ್ ಎಣ್ಣೆ ಮತ್ತು ಬೆಂಡೆಕಾಯಿನ ಹಾಕಿ ಒಂದು 10ರಿಂದ 15 ನಿಮಿಷ ನೋಡಿ ಈಗ ಹಾಕಬೇಕು. ಮೀಡಿಯಮ್ ಉರಿನಲ್ಲಿ ನೀಟಾಗಿ ಫ್ರೈ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ಮತ್ತು ಅರಿಶಿನ ಆ್ಯಡ್ ಮಾಡಿ ಬೇಗ ಫ್ರೈ ಆಗುತ್ತೆ ಅದು. ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಲಿ, ಸ್ವಲ್ಪ ನೀಟಾಗಿ ಫ್ರೈ ಆದರೆ ಮಾತ್ರ ಬೆಂಡೆಕಾಯಿ ಪಲ್ಯ ಚೆನ್ನಾಗಿರುತ್ತೆ. 10ರಿಂದ 15 ನಿಮಿಷ ಮೀಡಿಯಮ್ ಊರಿನಲ್ಲೇ ಫ್ರೈ ಮಾಡಬೇಕು. ಸಿಮ್ ಮಾಡಿಬಿಡಿ ಸ್ಟವ್ನ. ಓಕೆ, ಇನ್ನೂ ಸ್ವಲ್ಪ ಆಗಬೇಕು ಫ್ರೈ. ನೋಡಿ ಇವಾಗ ಆಗ್ತಾಯಿದೆ, ಆಗಿದೆ ನೋಡಿ. ಇವಾಗ ಈ ಥರ ಫ್ರೈ ಮಾಡಬೇಕು ಇಷ್ಟು ಟೈಮ್. ಓಕೆ, ನೆಕ್ಸ್ಟ್ ಇದನ್ನು ಒಂದು ಸೈಡಿಗೆ ಇಟ್ಟು ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ, ಸಾಸಿವೆ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು. ಅದನ್ನು ಹಾಕಿ 1 ನಿಮಿಷ 2 ನಿಮಿಷ ನೀಟಾಗಿ ಫ್ರೈ ಮಾಡಿ. ಅದನ್ನು ಉರಿ ಮೀಡಿಯಮ್ ಉರಿನಲ್ಲೇ ಇರಲಿ. ನೆಕ್ಸ್ಟ್ ಅದಕ್ಕೆ ಆ್ಯಡ್ ಮಾಡಿ ಟೊಮೊಟೋನ, ಸ್ವಲ್ಪ ಉಪ್ಪು ಹಾಕಿ 1ರಿಂದ 2 ನಿಮಿಷ ಫ್ರೈ ಮಾಡಬೇಕು. ಇದನ್ನು ಟೊಮೊಟೋನು ಇದು ಹುಳಿ ಟೊಮೊಟೊ ನಾನು ತೊಗೊಂಡಿರೋದು, ಜಾಮೂನ್ ಟೊಮೊಟೊ ಅಲ್ಲ, ಹುಳಿ ಟೊಮೊಟೊ. ನೋಡಿ ಇವಾಗ ಬೆಂದಿದೆ. ಅದಕ್ಕೆ ಸ್ವಲ್ಪ ಆ್ಯಡ್ ಮಾಡಿ ಅರಿಶಿನ ಹಾಕಿ ಮತ್ತೆ ಅದನ್ನು ಫ್ರೈ ಮಾಡಿ. ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ನಾನು ಖಾರದ ಪುಡಿ ಹಾಕಿದ್ದೀನಿ. ಫಸ್ಟು ನಾನು 3 ಮೆಣಸಿನ್ಕಾಯಿ ಹಾಕಿದ್ದೆ, ಈಗ 1 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ನಮ್ಮ ಮನೆಯಲ್ಲಿ 4 ಜನ ಇದ್ದೀವಿ, ಹಾಗಾಗಿ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಧನಿಯಾ ಪುಡಿ ಆ್ಯಡ್ ಮಾಡೋದ್ರಿಂದ. ನೆಕ್ಸ್ಟು ಈಗ ನೋಡಿ ಬೆಂದಿದೆ, ಎಣ್ಣೆ ಎಲ್ಲ ಬಿಡ್ತಾಯಿದೆ. ಅದಕ್ಕೆ ಆ್ಯಡ್ ಮಾಡಿ ಬೆಂಡೆಕಾಯಿನ ಫ್ರೈ ಮಾಡಿರೋದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು 1 ನಿಮಿಷ 2 ನಿಮಿಷ ಫ್ರೈ ಮಾಡಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.